ಸ್ನೇಹಿತರ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರುವಂಥವರು ಅದರಲ್ಲಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡ್ತಕ್ಕಂಥವರು, ಅದರ ಜೊತೆಗೇ ಯಾರು ಸೆಲಿಬ್ರಿಟಿಗಳಿರ್ತೀರಲ್ಲ, ನೀವು ಕೂಡ ಆನ್ಲೈನ್ ಗೇಮನ್ನು ಹೆಚ್ಚಾಗಿ ಪ್ರಮೋಟ್ ಮಾಡ್ತಾ ಇರ್ತೀರಿ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು. ಸೊ ಎಲ್ಲರೂ ಕೂಡ ಗೇಮನ್ನು ಪ್ರಮೋಟ್ ಮಾಡ್ತಕ್ಕಂಥವರು ಕಿವಿಯನ್ನು ಕೊಟ್ಟು ಕೇಳಿಸ್ಕೊಳ್ಳಿ. ಯಾಕಂದರೆ ಈ ಹಿಂದೆಯೇ ಗಾಜಿಯಾಬಾದ್ನಲ್ಲಿ UPಯಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನು ನಾನು ವಿವರಿಸಿದ್ದೀನಿ. 3 ಜನ ಸಣ್ಣ ಹೆಣ್ಣು ಮಕ್ಕಳು 12, 14, 16 ವಯಸ್ಸಿರ್ತಕ್ಕಂತಹ ಅಕ್ಕ ತಂಗಿಯರು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಕಿಟಕಿಯಿಂದ ಹಾರಿ. ಯಾತಕ್ಕೆ ಅಂದರೆ ಆನ್ಲೈನ್ ಗೇಮ್. ಸ್ನೇಹಿತರೆ, ಈ ಆನ್ಲೈನ್ ಗೇಮ್ ಎಷ್ಟು ಹುಚ್ಚು ಹಿಡಿಸಿದೆ ಅಂದರೆ ಇಡೀ ದೇಶದಲ್ಲಿ ಒಂದಾದ ಮೇಲೊಂದು ಈ ರೀತಿ ಪ್ರಕರಣಗಳು ಸಿಗ್ತಾನೆ ಇದೆ, ನಮಗೆ ಕಾಣಿಸ್ತಾನೆ ಇದೆ. ಆ 3 ಜನ ಹೆಣ್ಣು ಮಕ್ಕಳು ಆನ್ಲೈನ್ ಗೇಮಿಂಗ್ಗೆ ಇಷ್ಟು ಅಡಾಪ್ಟ್ ಆಗಿದ್ರಂತೆ, ತಂದೆ ತಾಯಿಯರು ಮೊಬೈಲನ್ನು ಕೆಸೆದುಕೊಂಡಿರುವಂತಹ ಕಾರಣಕ್ಕಾಗಿನೋ, ಆ ಗೇಮನ್ನು ಬಿಟ್ಟು ಇರದೇ ಇರುವಂತಹ ಕಾರಣಕ್ಕಾಗಿನೋ, ತಮ್ಮ ಮತ್ತು ಗೇಮದ ನಡುವಿರುವಂತಹ ಸಂಬಂಧ ಏನು ಅನ್ನುವಂಥದ್ದು ಅವರ ತಂದೆಯರಿಗೆ ತಾಯಿಯರಿಗೆ ತಿಳಿಸುವುದಕ್ಕೋಸ್ಕರ ಕಿಟಕಿಯಿಂದ ರಾತ್ರಿ 2 ಗಂಟೆಗೆ ಹಾರಿ ಜಿಗಿದು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ಇದಾದ ಮೇಲೆ ಇದರ ಬೆನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರಿನ ಗುಬ್ಬಿ ಎನ್ನುವಂತಹ ಒಂದು ಊರಿನವರಿವರು. ಸೊ ಇವರು ಈಗಾಗಲೇ 20 ವರ್ಷಗಳ ಹಿಂದೆಯೇ ಬೆಂಗಳೂರು ಒಂದು ಕಡೆ ವಾಸವಾಗಿದ್ದರು, ಬೆಂಗಳೂರಿನಲ್ಲಿ ಒಂದು ಸ್ಥಳದಲ್ಲಿ ವಾಸವಾಗಿರ್ತಾರೆ. ಸೊ ಆ ಒಂದು ಕುಟುಂಬ ಹೀಗೆ ಈ ರೀತಿ ಪ್ರಕರಣಕ್ಕೆ ದಾಖಲೆ ಆಗಿದೆ. ಸ್ನೇಹಿತರ, ಈ ಅಮೋಘ ಕೀರ್ತಿ 13 ವಯಸ್ಸಿನ ಹುಡುಗ ಶಾಲೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿನೇ ಫ್ರೀ ಫೈರ್ ಎನ್ನುವಂತಹ ಗೇಮ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದಾನೆ. ಸೊ ಮೊದಲಿಗೆ ಈ ಗೇಮ್ ಯಾವ ರೀತಿಯಾಗಿ ಒಂದು ಕ್ರಿಯೇಟ್ ಆಗುತ್ತಂದರೆ, ಫೇಸ್ಬುಕ್ನಿಂದ ಲಾಗಿನ್ ಮಾಡ್ಬೋದು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬಹುದು. ಆದರೆ ಈ ಒಂದು ಗೇಮು ಮೊದಲಿಗೆ ನೀವು ಈ ಗನ್ನನ್ನು ಖರೀದಿ ಮಾಡಬೇಕಂದ್ರೆ ಇಷ್ಟು ಡೈಮಂಡನ್ನು ಬಳಕೆ ಮಾಡಬೇಕು. ಆ ಡೈಮಂಡನ್ನು ನೀವು ಖರೀದಿ ಮಾಡಬೇಕಂದ್ರೆ ದುಡ್ಡನ್ನು ಹಾಕಬೇಕು. ಮೊದಲಿಗೆ 20 ರೂಪಾಯಿದಿಂದನೇ ಪ್ರಾರಂಭವಾಗತ್ತೆ. 20 ರೂಪಾಯಿನಲ್ಲಿ ಟಾಪಪ್ ಮಾಡ್ಕೊಳ್ಬೇಕು. ಆ ಡೈಮಂಡ್ದಿಂದಾಗಿ ಗನ್ನನ್ನು ಖರೀದಿ ಮಾಡಬಹುದು. ಅದಾದ ಮೇಲೆ ಹೊಸ ಗನ್ನನ್ನು ಬಿಡ್ತಾರೆ, ನೀವು ಲಾಂಚ್ ಮಾಡ್ತಾರೆ. ಆ ಒಂದು ಗೇಮ್ನಲ್ಲಿ ಕ್ಯಾರೆಕ್ಟರ್ಗಳು ಕೂಡ ಸಾಕಷ್ಟು ಇದ್ದಾವೆ. ಸೊ ಆ ಒಂದು ಕ್ಯಾರೆಕ್ಟರ್ಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಮತ್ತೆ ಡೈಮಂಡ್ಗಳನ್ನು ನೀವು ಸುರಿಸಬೇಕು. ಆ ಡೈಮಂಡ್ಗಳನ್ನು ಖರೀದಿ ಮಾಡಲಿಕ್ಕೆ 500 ರೂಪಾಯಿ ನೀವು ದುಡ್ಡನ್ನು ಹಾಕಬೇಕು. ಆಫರ್ಗಳನ್ನು ಬಿಟ್ಟಿರ್ತಾರೆ, ಆ ಆಫರ್ಗಳನ್ನು ಖರೀದಿ ಮಾಡಲಿಕ್ಕೆ ಮತ್ತೆ ದುಡ್ಡನ್ನು ಹಾಕಬೇಕು. ಈ ರೀತಿಯಾಗಿ 20 ರೂಪಾಯಿದಿಂದ ಅದು 20,000ವರೆಗೂ ಕೂಡ ಹೋಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಈ ಗೇಮ್ ಡೇಂಜರ್ ಆಗಿರುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ದುಡ್ಡನ್ನು ಹಾಕೋದು ಅಂದರೆ ನೀವು ವಿಚಾರ ಮಾಡಬಹುದು. ಸೊ ಹೀಗಿರುವಾಗ ಆ ದುಡ್ಡನ್ನು ಹಾಕಿ ಗೇಮನ್ನು ಆಡ್ತಾ ಹೋಗ್ತಿರ್ತಾನೆ. ಈ ಅಮೋಘ ಕೀರ್ತಿ ಎನ್ನುವಂತನು ಇಷ್ಟು ಗೇಮ್ಗೆ ಅಡಾಪ್ಟ್ ಆಗಿರ್ತಾನಂದರೆ, ನನಗೆ ಶಾಲೆನೇ ಬೇಡ, ನಾನು ದಿನನಿತ್ಯ ಗೇಮನ್ನು ಆಡ್ಕೊಂತ ಕುಂತು ಬಿಡ್ತೀನಿ, ನನಗೆ ಊಟ ತಿಂಡಿನೂ ಬೇಡ, ಅಷ್ಟರ ಮಟ್ಟಿಗೆ ಆ ಗೇಮ್ಗೆ ಆತ ಅಟ್ಯಾಚ್ ಆಗಿಬಿಟ್ಟಿರ್ತಾನೆ. ಸೊ ಆತನ ತಾಯಿ ಹೊಡಿತಾಳೆ, ಮೊಬೈಲನ್ನು ಕಸಿದುಕೊಂಡು ಇಟ್ಕೊಳ್ತಾರೆ. ಶಾಲೆಗೆ ಹೋಗು, ಇದು ಒಳ್ಳೆಯದಲ್ಲ, ಗೇಮ್ನ ಹುಚ್ಚು, ಇದರಿಂದ ನಿನ್ನ ಭವಿಷ್ಯ ಆಗೋದಿಲ್ಲ, ಹಾಗೆ ಹೀಗೆ ಅಂತ ತಂದೆ ತಾಯಿಯರು ಹೇಳ್ತಾರಲ್ವ, ತಿದ್ದಿ ಬುದ್ಧಿ ಹೇಳ್ತಾರಲ್ವ, ಆ ರೀತಿಯೇ ಹೇಳಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟಿದ್ರು ಅವನ ತಾಯಿಯಿಂದ ಆತನನ್ನು ಸುಧಾರಿಸಲಿಕ್ಕೆ, ಗೇಮ ಚಟದಿಂದ ಹೊರಗೆ ತರಲಿಕ್ಕೆ ಆಗಿರಲಿಲ್ಲ. ತದನಂತರ ಆತನ ಮಾವ ಬರ್ತಾರೆ. ಸೊ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತೀನಿ, ಅಲ್ಲಾದರೂ ಬಿಡ್ತಾನ ಅಂತ ಕೇವಲ 8 ತಿಂಗಳ ಹಿಂದೆನೇ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವನ ಅಜ್ಜಿ ಇರ್ತಾಳೆ, ಚಿಕ್ಕಮ್ಮ ಇರ್ತಾಳೆ, ಅವರೆಲ್ಲರೂ ಕೂಡ ಬುದ್ಧಿವಾದ ಹೇಳ್ತಾರೆ, ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಈತನನ್ನು ಸರಿದಾರಿಗೆ ತರಲಿಕ್ಕೆ ಅವರಿಂದ ಆಗಲೇ ಇಲ್ಲ. ಹೀಗೆ ಗೇಮಿನ ಚಟ ಹೆಚ್ಚಾಗ್ತಾ ಈತ ಆ ಗೇಮಿನಲ್ಲಿ ಪೂರ್ತಿಯಾಗಿ ಮುಳುಗೋಗಿ ಹೋಗಿಬಿಡ್ತಾನೆ. ತದನಂತರ ಗೇಮ್ನಲ್ಲಿ ಟಾಪಪ್ ಮಾಡಿಸ್ಬೇಕಲ್ವ, ಡೈಮಂಡ್ ಬೇಕು. ಗೇಮನ್ನು ಆಡಬೇಕಂದ್ರೆ ಗನ್ ಸ್ಕಿನ್ಗಳನ್ನು ತೆಗೆದುಕೊಳ್ಬೇಕು, ಇದಕ್ಕೆಲ್ಲವೂ ಕೂಡ ದುಡ್ಡು ಬೇಕು. ಆ 13 ವಯಸ್ಸಿಗೆ ಇವನಂತೂ ದುಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ತನ್ನ ಮಾವನ ಹತ್ರ ಇಸ್ಕೊಳ್ತಾನೆ, ತನ್ನ ಸಂಬಂಧಿಕರ ಹತ್ರ ನನಗೆ 100 ರೂಪಾಯಿ ಕೊಡಜ್ಜಿ, ನನಗೆ ಚಿಕ್ಕಮ್ಮ ನನಗೆ 200 ರೂಪಾಯಿ ಕೊಡಜ್ಜಿ, ಈ ರೀತಿಯಾಗಿ ಕೇಳ್ತಾ ಇದ್ದ. ಸೊ ಅದು ಎಲ್ಲ ಒಂದು ದುಡ್ಡಿನಿಂದ ಆತ ಈ ಒಂದು ಗೇಮ್ನೊಳಗೆ ಹಾಕಿ ಆಟ ಆಡ್ತಾ ಇದ್ದ.
ಸೊ ಇದು ಹೆಚ್ಚಾಗ್ತಾ ಸಾಧ್ಯವಾದಷ್ಟು ಸಾರಿ ಆತನ ಮಾವ ಕೊಟ್ಟಿದ್ದಾರೆ. ತದನಂತರ ಕೊಡ್ತಾ ಎಷ್ಟು ದಿನ ಅಂತ ಕೊಡ್ತಾರೆ, 1 ಸಾರಿನೋ 2 ಸಾರಿನೋ ಇಲ್ಲ ಅಂತ ಹೇಳ್ಬಿಟ್ಟು ಬೈದು ಬುದ್ಧಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ಅದಾದ ತಕ್ಷಣವೂ ಕೂಡ ಈತ ಕೇಳಿಲ್ಲ. ಆ ಒಂದು ವಯಸ್ಸಿನಲ್ಲಿನೇ ಸಾಕಷ್ಟು ಸಾಲ ಕೂಡ ಮಾಡ್ಕೊಂಡಿದ್ದಂತೆ, ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಅಂದರೆ ಅದನ್ನು ವಾಪಸ್ ಕೊಡ್ತಾನೆ ಇಲ್ವೋ ಅದು ಹಿಂದಿಂದು, ದುಡಿತಿದ್ದಿಲ್ಲ ಅದು ಬೇರೆ ವಿಷಯ. ಆದರೆ ಈತನ ಮೈಂಡ್ ಸೆಟ್ ನೋಡ್ಕೊಳ್ಳಿ, ಆ ವಯಸ್ಸಿನಲ್ಲಿ ಇನ್ನೊಬ್ಬರ ಹತ್ರ ಸಾಲವನ್ನು ಇಸ್ಕೊಂಡು ಅಥವಾ ನನಗೆ ದುಡ್ಡು ಬೇಕಾಗಿದೆ ಅಂತ ಇಷ್ಟು 100 ರೂಪಾಯಿ 500 ರೂಪಾಯಿವರೆಗೂ ಕೂಡ ದುಡ್ಡನ್ನು ಇಸ್ಕೊಳ್ತಾ ಇದ್ದಂತೆ. ಅಷ್ಟು ವಯಸ್ಸಿನಲ್ಲಿ ಆ ದುಡ್ಡನ್ನು ಗೇಮಿನೊಳಗೆ ಹಾಕಿ ಆಡುವಂತಹ ಚಟ ಇದೆ ನೋಡಿ. ಸೊ ಇದು ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇನು ಬಿಡಿ ದೊಡ್ಡ ಗೇಮ, ಇದೇನು ಸಣ್ಣ ಗೇಮು, ಆಡ್ತಾರೆ ಬಿಡಿ ಹಾಗೆ ಹೀಗೆ ಅಂತ ಸಾಮಾನ್ಯವಾಗಿ ನಾವು ತೆಗೆದುಕೊಳ್ತೀವಿ. ಆದರೆ ಈ ವಿಚಾರದಲ್ಲಿ ಈತನ ಪ್ರಾಣನೇ ಹೋಗಿದೆ. ಅದು ಹೇಗಂದರೆ, ಈ ರೀತಿ ಮಾಡ್ತಾ ಕೊನೆಯ ಪಕ್ಷದಲ್ಲಿ ದುಡ್ಡನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಮಾವನ ಕಿಶೆಯಿಂದ ದುಡ್ಡನ್ನು ಕದ್ದಿದ್ದಾನೆ. ಈತ ಹೀಗೆ ಬಿಟ್ಟರೆ ಇವನು ಸುಧಾರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಆತನ ಮಾವ ಒಂದಿಷ್ಟು ಹೊಡೆದು ಬಡಿದು ಮಾಡ್ತಾ ಆ ದುಡ್ಡೇ ಕದ್ದಿ ಈ ರೀತಿ ಕೇಳ್ತಾ ಹೊಡೆಯುವಾಗ ಆತನ ಜೀವ ಹೊರಟೋಗಿದೆ. ಅವರು ಬೇಕಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿಲ್ಲ ಅಥವಾ ಈ ಕೊಲೆ ಮಾಡಿಲ್ಲ. ಸೊ ಆ ಜಗಳಾಟದ ಸಂದರ್ಭದಲ್ಲಿ ಚಾಕುವನ್ನು ತೆಗೆದುಕೊಂಡು ಹೋಗಿದ್ರು. ಸೊ ಅದೊಂದೇ ತಪ್ಪು ನೋಡಿ, ಅಲ್ಲಿ ಆ ಕಡೆ ಈ ಕಡೆ ಮಾಡುವಾಗ ಒಂದಿಷ್ಟು ಎರಚು ಆಗಿದೆ, ಹಾಗೆ ಹೀಗೆ ಅಂತ ಆತನ ಜೀವ ಕಳೆದುಕೊಂಡಿದ್ದಾನೆ. ಸೊ ಆದರೆ ಇವರು ಬೇಕಂತ ಮಾಡಿಲ್ಲವಂತೆ, ಈ ಒಂದು ವರದಿ ಆಗಿದೆ. ಅಂದರೆ ಪೂರ್ವಾಂಸೆ ಮಾಡ್ತಾರಲ್ವ, ಈತನ ನಾನು ಚೂರಿ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಏನು ಮಾಡಿಲ್ಲ, ಬುದ್ಧಿ ಕಲಿಸ್ಬೇಕಂತ ಹೇಳ್ಬಿಟ್ಟು ಹೆದರಿಸ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ. ಆದರೆ ಆಕಸ್ಮಿಕವಾಗಿ ಆತನ ಸಾವಾಗಿದೆ. ಸೊ ಹೀಗಾಗಿ ನಾನು ಏನು ಮಾಡಿದೆ ತಪ್ಪಿ, ನನ್ನಿಂದ ಈ ರೀತಿ ಆಗೋಯ್ತಲ್ವಾ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪಕ್ಕೆ ಸಮೀಪ ಇರತಕ್ಕಂತಹ ಕೆರೆಗೆ ಈ ಆತನ ಮಾವ ಹಾರಿಬಿಟ್ಟಿದ್ದಾರೆ. ಸೊ ಆವಾಗ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಕೆಲವೊಂದಿಷ್ಟು ಜನರು ಆತರನ್ನು ಹೊರಗೆ ಕರೆದುಕೊಂಡು ಬಂದು ಕಾಪಾಡಿದ್ದಾರೆ. ಹೀಗಾದಾಗ ಇನ್ನೂ ಪಶ್ಚಾತ್ತಾಪ ಅವರನ್ನು ಬಿಟ್ಟಿರಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮೆಜೆಸ್ಟಿಕ್ಗೆ ಬರ್ತಾರೆ. ಅಲ್ಲಿಂದ ಇನ್ನು ಬೇರೆ ರಾಜ್ಯಕ್ಕೆ ಹೋಗಬೇಕು, ತಲೆಮರೆಸ್ಕೊಳ್ಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರ ಕೈಯಲ್ಲಿ ಅದು ಕೂಡ ಆಗಿಲ್ಲ. ಸೊ ಹೀಗಾಗಿ ಅವರು ಮಾಡಿದರ ಪಶ್ಚಾತ್ತಾಪಕ್ಕೆ ಸೋಲದೇವನಹಳ್ಳಿಯ ಪೊಲೀಸ್ ಠಾಣೆಗೆ ತಾವೇ ಖುದ್ದಾಗಿ 2 ದಿನ ಆದ ಮೇಲೆ ಹೋಗಿ ನಾನು ಇಂತಹ ಕೃತ್ಯವನ್ನು ಮಾಡಿದ್ದೀನಿ ಅಂತ ತಾನೇ ಒಪ್ಕೊಳ್ತಾರೆ. ಇದೆಲ್ಲ ಆದ ಬಳಿಕ ಆತನ ತಂಗಿ ಈ ಪ್ರಸಾದ್ ಇದ್ದಾರಲ್ವಾ, ಸೊ ಈ ಥರ ತಂಗಿ ಶಿಲ್ಪಾ ಅವರು ಈ ರೀತಿ ಕೃತ್ಯ ಆಗಿದೆ, ಇದು ಆಕಸ್ಮಿಕ ಅಂತ ಹೇಳ್ಬಿಟ್ಟು ತಾನೇ ಜಾಮೀನು ಕೊಟ್ಟು ಆತನ ಅಣ್ಣನನ್ನು ಬಿಡಿಸಿಕೊಂಡು ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ತನ್ನ ಮಗನದ್ದೇ ತಪ್ಪು, ಈ ರೀತಿ ಎಲ್ಲ ಗೇಮ್ ಚಟಕ್ಕೆ ಬಿದ್ದಿದ್ದಾನೆ, ಈ ರೀತಿ ಜೇಬ್ನಿಂದ ದುಡ್ಡನ್ನು ಕದೀತಾ ಇದ್ದಾನೆ, ದುಡ್ಡನ್ನು ಇಸ್ಕೊಳ್ತಾ ಇದ್ದಾನೆ. ಸೊ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿ ಈ ರೀತಿ ಘಟನೆ ಆಯಿತು ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಜಾಮೀನಿನಿಂದ ಆತನನ್ನು ಬಿಡಿಸಿಕೊಂಡು ಬರ್ತಾರೆ. ಈ ಘಟನೆ ಇಲ್ಲಿಗೆ ನಿಂತಿಲ್ಲ ಸ್ನೇಹಿತರೆ. ಸೊ ಇದಾದ ಬಳಿಕ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ನೇಪಾಳದ ಸಾಕಷ್ಟು ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ. ಅಲ್ಲಿ ಕೂಡ ಪಾಪ ಅಂದರೆ ಈಗ ದೈವ ಸ್ಥಳಗಳಿಗೆ ಹೋದರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ಸುತ್ತಲ್ವ, ಆ ರೀತಿ ಅವರು ಟ್ರೈ ಮಾಡಿದ್ದಾರೆ. ಅದಾದ ಬಳಿಕ ಬಿಹಾರದ ರಾಜ್ಯದಲ್ಲಿ ಕೂಡ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಬಂದು ಅಲ್ಲಿ ಕೂಡ ರೂಮ್ ಬುಕ್ ಮಾಡಿಕೊಂಡು ಅಲ್ಲಿ ಕೂಡ ವಾಸವಾಗಿದ್ದರು. ಅಲ್ಲಿ ಕೆಲವೊಂದಿಷ್ಟು ದಿನಗಳು ಕೂಡ ನಿಂತಿದ್ರಂತೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಕೊಳೆತ ವಾಸನೆ ಬಂದಿದೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಅಲ್ಲಿರ್ತಕ್ಕಂತಹ ಒಂದು ಪೊಲೀಸ್ ಠಾಣೆಗಳಿಗೆ ಒಂದು ಕರೆ ಮಾಡಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನೋಡಿದ್ದೆ ಆದರೆ ನೀವೇ ಬೆಚ್ಚ ಬೀಳ್ತೀರಿ. ಆ ಒಂದು ರೂಮ್ನಲ್ಲಿ ಸಾಲಾಗಿ 4 ಹೆಣಗಳು ಬಿದ್ದಿದ್ವು. ಅಂದರೆ ಆತನ ಅಮೋಘ ಕೀರ್ತಿಯ ತಾಯಿ ಶಿಲ್ಪಾ, ಅದೇ ರೀತಿಯಾಗಿ ಅಮೋಘ ಕೀರ್ತಿಯ ಮಾವ ನಾಗಪ್ರಸಾದ್ ಅಂದರೆ ಶಿಲ್ಪಾ ಅವರ ಅಣ್ಣ, ಅವರ ಹೆಂಡತಿ ಚಿಕ್ಕಮ್ಮ ಶ್ರದ್ಧಾ ಅಂತ. ಸೊ ಅವರು ಕೂಡ, ಅದರ ಜೊತೆಗೆ ಅವರ ಅಜ್ಜಿ ಸುಮಂಗಲ ಅಂತ. ಸೊ ಈ 4 ಜನ ಜೊತೆಗೆ ಅಮೋಘ ಕೀರ್ತಿ, ಈ 5 ಜನರ ಸಾವಾಗತ್ತೆ. ಇಲ್ಲಿ ನೋಡಿ, ಒಂದು 14 ವರ್ಷದ ಕೂಸಿನಿಂದ ಇಷ್ಟೆಲ್ಲ ತನ್ನ ಕುಟುಂಬವೇ ನಾಶ ಆಗಿ ಹೋಯಿತು. ಸೊ ಆತ ಮಾಡ್ತಕ್ಕಂತಹ ಗೇಮ್ನ ಚಟದಿಂದ ಆತನನ್ನು ಆಕಸ್ಮಿಕವಾಗಿ ಈ ನಾಗಪ್ರಸಾದ್ ಅವರು ಏನೋ ಆಕಸ್ಮಿಕವಾಗಿ ಕೊಲ್ತಾರೆ. ಆದರೆ ಆ ಪಾಪ ಪ್ರಜ್ಞೆ ಕಾಡುವಂತಹ ಸಂದರ್ಭದಲ್ಲಿ ಈ ಥರ ಕುಟುಂಬವೇ ನಾಶ ಆಗಿಬಿಡುತ್ತೆ, ಸಾವನ್ನು ಅಪ್ತಾರೆ. ಸೊ ಈ ರೀತಿಯಾಗಿ ಗೇಮಿನ ಚಟ ಈ ರೀತಿ ಬಲಿ ತೆಗೆದುಕೊಳ್ತಾರೆ. ಅಂದರೆ ಸಂಬಂಧ ಇಲ್ಲದಂಥವರನ್ನು ಕೂಡ ಈ ಗೇಮು ಬಲಿ ತೆಗೆದುಕೊಳ್ತಾ ಇದೆ. ಈ ಉದಾಹರಣೆ ನೀವೆಲ್ಲರೂ ಕೂಡ ನೋಡಲೇಬೇಕು ಸ್ನೇಹಿತರೆ. ಸೊ ನೋಡಿ ಎಂತಹ ಪರಿಸ್ಥಿತಿ ಬಂದಿದೆ ನಮ್ಮ ಈ ಆನ್ಲೈನ್ ಗೇಮ್ ಚಟದಿಂದ. ಸಣ್ಣ ಮೊದಲು ಮಕ್ಕಳಿದ್ದರು, ಸೊ ಹೊರಗಡೆ ಆಟ ಆಡ್ತಾ ಚಿನ್ನಿ ದಾಂಡ ಆಗಿರಲಿ
ಅಥವಾ ಡಕ್ಕೋಲಾಟ, ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕರಿತೀವಿ ನಾವು. ಚಿರುಗೋಡ ಅಂತಾರೆ, ಗೋಟೆ ಆಡ್ತಿದ್ರು. ಸೊ ಇಂತಹ ಆಟಗಳನ್ನು ಬಿಟ್ಟು ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚನೇ ಈಗಿನ ಹುಡುಗರಿಗೆ, ಹುಡುಗಿಯರಿಗೆ, ಚಿಕ್ಕ ಮಕ್ಕಳರಿಗೆ ಕಾಣಿಸ್ತಾನೆ ಇಲ್ಲ. ಏನು ಆನ್ಲೈನ್ ಗೇಮ್ ಅಂತೆ, ಫ್ರೀ ಫೈರ್ ಅಂತೆ, ಪಬ್ಜಿ ಅಂತೆ, ಈ ರೀತಿಯಾಗಿ ದುಡ್ಡು ಹಾಕಿ ಆಡೋದಂತೆ. ಇದನ್ನು ಬಿಟ್ಟರೆ ಜೂಜ್ ಆಡೋದು ಆನ್ಲೈನ್ನಲ್ಲಿ. ಇದೆಲ್ಲವೂ ಕೂಡ ಆಗ್ತಾ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಎಷ್ಟೋ ಜನ ದೊಡ್ಡವರೇ ತೀರಿ ಹೋಗಿರ್ತಕ್ಕಂಥದ್ದು, ಸಾವನ್ನಪ್ಪತಕ್ಕಂಥದ್ದು ಕಂಡು ಬಂದಿದೆ. ಸಾಕಷ್ಟು ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಸೊ ಆದಷ್ಟು ಪೋಷಕರು ತಮ್ಮ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಬರೀ ಮೊಬೈಲ್ ಕೊಟ್ಟು ಅವರ ಆನ್ಲೈನ್ ಕ್ಲಾಸ್ಗಳಂತ ಬಿಟ್ಟುಬಿಡಬೇಡಿ. ಅದರ ಹತ್ರ ಗಮನ ವಹಿಸಿ, ಏನು ಮಾಡ್ತಾ ಇದ್ದಾರೆ ಮೊಬೈಲ್ನಲ್ಲಿ, ಮೊಬೈಲ್ ತೊಗೊಂಡು ಏನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಗಮನ ಹರಿಸಿ. ಅದಾದ ಬಳಿಕ ಒಂದು ಧಾರ್ಮಿಕ ಶಿಕ್ಷಣಗಳ ಬಗ್ಗೆನೂ ಕೂಡ ಗಮನ ಹರಿಸಿ. ಯಾಕಂದರೆ ದೇವರ ಧ್ಯಾನ ಅಥವಾ ಧಾರ್ಮಿಕ ಶಿಕ್ಷಣ, ಈಗ ನಮ್ಮ ಭಗವದ್ಗೀತೆಯಲ್ಲಿ ಕೂಡ ನಾವು ಕರಿತೀವಿ. ಸೊ ನಾನೇನು ಧರ್ಮದ ಪರವಾಗಿ ನಿಂತು ಹೇಳ್ತಾ ಇಲ್ಲ, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಕಡೆ ಮುಸ್ಲಿಮ್ಗಳಾಗಿದ್ದರೆ ನಿಮ್ಮ ಕುರಾನ್ಗಳನ್ನು ಓದಿಸಿ. ಧಾರ್ಮಿಕತೆ ಇದ್ದಿದ್ದೇ ಆದರೆ ಇಂತಹ ಕಡೆ ಚಟ ಹೆಚ್ಚಾಗಿ ಹೋಗೋದಿಲ್ಲ. ಸೊ ಹಾಗಾಗಿ ಎಕ್ಸಾಂಪಲ್ ನಾನು ಹೇಳೋದೆ ಅಷ್ಟೇ. ಸೊ ಭಗವದ್ಗೀತೆಯಲ್ಲಿ ಕೂಡ ನೀವು ಓದಿದ್ದೆ ಆದರೆ ಇಂತಹ ಒಂದು ಚಟಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದಷ್ಟು ದೇವರ ದಿನರು ಅಂತ ಅವ್ರಿಗೂ ಕೂಡ ಕಲಿಸಿಕೊಡಿ. ಯಾಕಂದರೆ ನಮ್ಮ ಹಿಂದಿನ ಒಂದು ಪೀಳಿಗೆಗಳನ್ನು ಮರೆತು ಹೋಗ್ತಾ ಇದ್ದಾವೆ ಮಕ್ಕಳು. ಮೊಬೈಲ್ ಅಂತ, ಗೇಮ್ ಅಂತ, ಆನ್ಲೈನ್ ಕ್ಲಾಸಸ್ಗಳಂತ ಏನೋ ಚಟ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ. ಸೊ ಆದಷ್ಟು ಈ ವಿಷಯನ ಎಲ್ಲ ಪೋಷಕರಿಗೆ ಶೇರ್ ಮಾಡುವಂತಹ ಕೆಲಸ ಮಾಡಿ.